ಹೌದು. ನೂರಾರು ಕನಸಿನ ಪುಸ್ತಕವನ್ನು ಹೆಗಲೇರಿಸಿ ಆತ್ಮವಿಶ್ವಾಸದ ಸಮವಸ್ತ್ರ ಧರಿಸಿ ನವ ಗೆಳೆತದ ಹೊಳೆಯಾಡಿಸಿ ಹೊಸತು ಚೇತನದೊಂದಿಗೆ ಪುಟ್ಟ ನಗುವಿನೊಂದಿಗೆ ಜ್ಞಾನವಾರಿಸಿ ಬಂದಂಥ ಯಾತ್ರಿಕರು ನಾವು. ಈ ಶಾಲೆಗೆ ಜ್ಞಾನವಾರಿಸಿ ಬಂದ ಯಾತ್ರಿಕರು ನಾವು. ಗುರುಗಳಿಗೆ ಗುರುವಂದನ ಮತ್ತು ಗುರುಕಾಣಿಕೆ ನೀಡಿದಂಥ ಎಲ್ಲ ಗಣ್ಯಾತಿ ಗಣ್ಯರಿಗೂ ಮತ್ತು ಶಾಲೆಯ ಹಳೆಯ ವಿದ್ಯಾರ್ಥಿ ಬಳಗಕ್ಕೂ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮದ ನಿಮಗೆ ಹೋಗ್ಬಿಟ್ಟು ನಮ್ಮೆಲ್ಲರಿಗೂ ಸಹಕಾರ ನೀಡಲು ಆಗಮಿಸಿದಂಥ ಈ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಾಗಿರ್ತಕ್ಕಂಥ ಸಾಹೇಬರುಗಳ ವೇದಿಕೆಗೆ ಬಂದ ತನ್ನವರು ಮಾತುಗಳನ್ನು ಹಂಚ್ಕೋಬೇಕಾಗಿತ್ತು ಅವರಲ್ಲಿ ವಿನಂತಿ ಮಾಡಬಹುದು. ಜ್ಞಾನದ ಬಲದಿಂದ ಜ್ಞಾನದ ಕೇಡ ನೋಡಯ್ಯ, ಜ್ಞಾನದ ಬಲದಿಂದ ಜ್ಞಾನದ ಕೇಡ ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂದದ ಕೇಡ ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂದದ ಕೇಡ ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡ ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡ ನೋಡಯ್ಯ, ಪರುಷದ ಬಲದಿಂದ ಅವಲೋಹದ ಕೇಡ ನೋಡಯ್ಯ, ಪರುಷದ ಬಲದಿಂದ ಅವಲೋಹದ ಕೇಡ ನೋಡಯ್ಯ, ಕೂಡಲ ಸಂಗಮ ಶರಣರ ಅನುಭಾವದ ಬಲದಿಂದ ಎನ್ನ ಭವದ ಕೇಡ ನೋಡಯ್ಯ ಎನ್ನುವ ಬಸವಣ್ಣನವರ ವಾಣಿಯನ್ನ ನುಡಿಯುತ್ತ ಶ್ರೀ ಗುರುಕೇಶ್ವರ ಪ್ರೌಢಶಾಲೆಯಲ್ಲಿ ಇವತ್ತಿನ ದಿನ 2009ನೇ ಸಾಲಿನ 10ನೇ ತರಗತಿಯ ವಿದ್ಯಾರ್ಥಿಗಳ ಹಾಗೂ ವಿದ್ಯಾರ್ಥಿನಿಯರ ವತಿಯಿಂದ ಗುರುವಂದನಾ ಕಾರ್ಯಕ್ರಮ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ. ಈ ಕಾರ್ಯಕ್ರಮದ ವೇದಿಕೆಯ ಮೇಲೆ ಆಸೀನರಾಗಿ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀ ಷಟಸ್ಥಲ ಬ್ರಹ್ಮ ಶ್ರೀ ಗುರು ಗುರುಕೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದ ಕಮಲಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಬಸವ ತತ್ವವಾದಿಗಳು ನುಡಿದಂತೆ ನಡೆದು ಕರ್ನಾಟಕದಲ್ಲಿ ಸಜ್ಜನ ರಾಜಕಾರಣಿಗಳು, ಹಿರಿಯರು, ಪ್ರಾಮಾಣಿಕರು ಈ ಭಾಗದಲ್ಲಿ ಅನೇಕ ಉತ್ತಮ ಕಾರ್ಯಗಳನ್ನು ಮಾಡೋದ್ರ ಮೂಲಕ ಮುಂಡ್ರಿಗಿಯನ್ನ ಇವತ್ತು ಅಭಿವೃದ್ಧಿ ಹೊಂದೈತಿ. ಕೆಲವೊಂದಿಷ್ಟು ಅಭಿವೃದ್ಧಿಯನ್ನು ಹೊಂದೈತಿ ಅಂತಂದ್ರೆ ಅದಕ್ಕೆ ಮಾನ್ಯ SS ಪಾಟೀಲ್ ಅಜ್ಜವರು ಕಾರಣ. ಆ ಅಜ್ಜವರು ಇವತ್ತ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅವರ ಪದಗಳಿಗೂ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕೈಗೊಂಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನಾನಾ ಸಾಹೇಬ್ ದೇಸಾಯಿ ಸರ್ ಅವರು, ಈ ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಶಿವಲಿಂಗಯ್ಯ ಗುರುವಿನವರೇ ಅನುಪಸ್ಥಿತಿಗೆ ಭೂದಾನಿಗಳಾಗಿರ್ತಕ್ಕಂಥ ಬಸವಂತರಾವ್ ಲಿಂಗಪ್ಪ ದೇಸಾಯಿ ಅವರ, ಶ್ರೀ ಲಕ್ಷ್ಮಣ್ ರೆಡ್ಡಿ ಅವರೇ, ವಾಯ್ ಜ್ಯೋತಿ ಅವರೇ, ಸನ್ಮಾನಿತ ಗುರುಗಳ ಈ ಶಾಲೆಯಲ್ಲಿ ಸುದೀರ್ಘ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಮಹಾದೇವಪ್ಪ ನಾಯ್ಕರ್ ಅವರೇ, ಜಗದೀಶ್ ಗೌಡರ್ ಅವರೇ, ಕುಮಾರ್ ಎನ್ಕೆ ಅವರೇ, ಶಿವಮೂರ್ತಿ ಸರ್ ಅವರೇ, ಬಸವರಾಜ್ ಇಟ್ಗಿ ಅವರು, ಪಾಂಡುರಂಗ್ ಕೊರೋದ್ ಅವರೇ, ಶ್ರೀಮತಿ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಗುರುಗಳ ಬಗ್ಗೆ ಅಪಾರ ಅಭಿಮಾನವನ್ನು ಹೊಂದಿ 2009ನೇ ಸಾಲಿನಲ್ಲಿ ಈ ಶಾಲೆಯಲ್ಲಿ ಕಲಿತು ಇವತ್ತಿನ ದಿನ ಈ ಸಮಾಜದಲ್ಲಿ ಉತ್ತಮ ವ್ಯಕ್ತಿಗಳಾಗಿ ತಮ್ಮದೇ ಒಂದು ವೃತ್ತಿಯಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇರ್ತಕ್ಕಂಥ 2009ನೇ ಸಾಲಿನ ಎಲ್ಲ ವಿದ್ಯಾರ್ಥಿಗಳು, ಈ ಶಾಲೆಯ ವಿದ್ಯಾರ್ಥಿಗಳೇ, ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಪಾಲಕರೇ, ಗುರು ಹಿರಿಯರೇ, ಎಲ್ಲ ವೇದಿಕೆಯ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ,
ಇವತ್ತಿನ ಕಾರ್ಯಕ್ರಮವನ್ನು ನೋಡಿದ್ರೆ ಬಹಳಷ್ಟು ಖುಷಿ ಆಗ್ತದೆ. ಇವತ್ತಿನ ಕಾರ್ಯಕ್ರಮ ಇವತ್ತಿನ ದಿನಮಾನಗಳಲ್ಲಿ ಹೆಚ್ಚು ಹೆಚ್ಚು ಆಗಬೇಕಾಗಿದೆ. ಯಾಕಂತಂದ್ರೆ ನಮ್ಮ ಶಾಲೆಗಳನ್ನ ಇವತ್ತು ನೋಡಿದಂಥ ಸಂದರ್ಭದಲ್ಲಿ ಇವತ್ತ ಗುರು ಮತ್ತು ಶಿಷ್ಯರ ನಡುವೆ ಸಂಬಂಧ ಬಾಂಧವ್ಯ ಬಹಳಷ್ಟು ಕಡಿಮೆ ಆಗ್ತಾ ಇದೆ. ಆ ಬಾಂಧವ್ಯ ಚೆನ್ನಾಗಿತ್ತಂತಂದ್ರೆ ಕಲಿಕೆ ಆಗ್ತದೆ. ಬಹುಶಃ ಅವತ್ತಿನ ದಿನ ಇದ್ದಂಥ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಉತ್ತಮ ಬಾಂಧವ್ಯ ಹೊಂದಿದ್ದಕ್ಕಾಗಿ ಇವತ್ತ ಇಂಥ ಒಂದು ಕಾರ್ಯಕ್ರಮ ನೆರವೇರಲಿಕ್ಕೆ ಸಾಧ್ಯತೆ ಐತಿ. ಆದ್ರೆ ಇವತ್ತು ಅಂತ ಬಾಂಧವ್ಯ ಬಹಳಷ್ಟು ಕಡಿಮೆ ಆಗ್ತಾ ಇದೆ ಅಂತೇಳಿ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ನಾನು ಹೇಳ್ತಾ ಇದ್ದೀನಿ. ಯಾಕಂತಂದ್ರೆ ಇವತ್ತು ಬಹಳಷ್ಟು ಯೋಜನೆಗಳು ಇಲಾಖೆ ಒಳಗಿದಾವೆ. ನಮಗೆ ಮಕ್ಕಳನ್ನ ಪ್ರೀತಿಯಿಂದ ಮಾತನಾಡಿಸ್ಲಿಕ್ಕೆ ಸಮಯ ಇಲ್ಲದಷ್ಟು ಯೋಜನೆಗಳು ಬಂದಿದ್ದಾವೆ. ಒತ್ತಡಗಳು ಬಹಳಷ್ಟು ಇದ್ದಾವೆ. SSLC ಫಲಿತಾಂಶ ಬಹಳಷ್ಟು ಒತ್ತಡದ ಸನ್ನಿವೇಶದಲ್ಲಿ ಮತ್ತು ಇಚ್ಛಾಶಕ್ತಿಯ ಕೊರತೆಯಿಂದಲೂ ಕೆಲವೊಂದಿಷ್ಟು ಕಡೆ ಇವತ್ತು ಗುರು ಶಿಷ್ಯರ ಸಂಬಂಧ ಬಹಳಷ್ಟು ಕಡಿಮೆ ಆಗ್ತಾ ಇದೆ. ಒಂದು ಕಡೆ ಶಿಕ್ಷಣ ಹಕ್ಕು ಕಾಯ್ದೆ ಬಂದಿದ್ದಕ್ಕಾಗಿ ಶಿಕ್ಷಕರು ಮಕ್ಕಳನ್ನ ಹೊಡೆಯೋ ಆಗಿಲ್ಲ, ದಂಡಿಸೋ ಆಗಿಲ್ಲ. ಒಂದು ಕಡೆ ಸಮೂಹ ಮಾಧ್ಯಮಗಳ ಪ್ರಭಾವದಿಂದಾಗಿ ಅನೇಕ ವಿದ್ಯಾರ್ಥಿಗಳು ಗುರುವಿಗೆ ಇವತ್ತ ಗೌರವ ಕೊಡೋದು ಕಡಿಮೆ ಆಗಿದೆ. ಆ ಹಿನ್ನೆಲೆಯಲ್ಲಿ ಇಂಥ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ಆದಾಗ ಗುರುಗಳ ಬಗ್ಗೆ ಒಂದು ಗೌರವ ಭಾವನೆಯನ್ನು ಮೂಡಲಿಕ್ಕೆ ಮುಂದಿನ ಪೀಳಿಗೆಗೆ ಇಂಥ ಕಾರ್ಯಕ್ರಮಗಳ ಮೂಲಕ ನಾವು ತೋರಿಸಬೇಕಾಗಿದೆ. ವಿಶೇಷವಾಗಿ ನಾವು ಗಂಡು ಮಕ್ಕಳಿಗೆ ಬಹಳಷ್ಟು ಇವತ್ತು ಸಂಸ್ಕಾರವನ್ನು ಕಲಿಸಬೇಕಾದಂಥ ಒತ್ತಡದಲ್ಲಿ ನಾವು ಶಿಕ್ಷಕರಿದ್ದೀವಿ. ಬಹಳಷ್ಟು ಶಾಲೆಗಳಲ್ಲಿ ಗಂಡು ಮಕ್ಕಳು ಸರಿಯಾಗಿ ಶಾಲೆಗೆ ಬರ್ತಾ ಇಲ್ಲ, ಬಂದಂಥ ಮಕ್ಕಳು ಸರಿಯಾಗಿ ಓದುತ್ತಾ ಇಲ್ಲ. ಆ ಮಕ್ಕಳಿಗೆ ಏನಾದರೂ ಒಂದು ಸ್ವಲ್ಪ ಬೇರೆ ಹೇಳಬೇಕಂತಂದ್ರೆ ಪಾಲಕರು ಸ್ಪಂದಿಸ್ತಾ ಇಲ್ಲ. ಪಾಲಕರು ಶಾಲೆಗಳಿಗೆ ಬಂದು ನಮ್ಮ ಮಕ್ಕಳು ಏನು ಕಲ್ತಿದ್ದಾರೆ ಅಂತ ಹೇಳಿ ಕೇಳ್ತಾ ಇಲ್ಲ. ಶಿಕ್ಷಕರು ಸಹಿತ ಪಾಲಕರಿಗೆ ಅವರ ಮಕ್ಕಳ ಬಗ್ಗೆ ವರ್ತನೆಗಳ ಬಗ್ಗೆ ಸರಿಯಾಗಿ ಹೇಳ್ತಾ ಇಲ್ಲ. ಎಲ್ಲರೂ ಕೈ ಚೆಲ್ಲಿ ಕುಂದ್ರೋದಾಗತ್ತೆ. ನಾವು ಪಾಲಕರನ್ನ ಕಲಿಸಿ ಕೇಳಿದಾಗ ಸರ ನಿಮ್ಮ ಶಾಲೆ ಕಲಿಸೇವಿ ನೀವೇ ನೋಡಿ ಸ್ವಲ್ಪ ಅಂತೇಳಿ ಅವ್ರು ಹೇಳ್ತಾರ. ನಾವು ನಮ್ಮ ಮಾತು ಕೇಳೋಲ್ರಿ ಪಾಲಕರಿಗೆ ಅಂತ ಹೇಳಿದಾಗ ಇಬ್ಬರು ಅಸಹಾಯಕರಾಗಿ ಇವತ್ತ ಆ ಮಗು ಪರಿವರ್ತನೆಗಳ ಮೂಲಕ ಹೇಗೆ ಬೆಳೀತಕ್ಕಂಥ ವಾತಾವರಣದ ಮೂಲಕ ಇವತ್ತ ಅನೇಕ ಪರಿವರ್ತನೆಗಳನ್ನ ದುಶ್ಚಟಗಳಿಗೆ ವಿದ್ಯಾರ್ಥಿಗಳು ವಿಶೇಷವಾಗಿ ಬಲಿಯಾಗ್ತಾ ಇದ್ದಾರೆ. ಇಲ್ಲಿ ಪಾಲಕರು ಬಂದಿದ್ದೀರಿ, ಹಳೆ ವಿದ್ಯಾರ್ಥಿಗಳು ಸಹಿತ ಪಾಲಕರಾಗಿದ್ದೀರಿ. ನನ್ನೊಂದು ಮನವಿ, ಹೆಚ್ಚು ಹೆಚ್ಚು ಶಾಲೆಗೆ ನೀವು ಬರಬೇಕು. ಒಂದು ವರ್ಷದ ಬೆಳೆಗೆ ನೀವು ಬಹಳಷ್ಟು ಕಾಳಜಿ ಮೂಲಕ ಹೇಗೆ ನಿಮ್ಮ ಬೆಳೆಗೆ ಎಲ್ಲ ಪೋಷಕಾಂಶಗಳನ್ನ ಕಾಳಜಿಯನ್ನ ಹೇಗೆ ಮಾಡ್ತೀರಿ ಅದೇ ರೀತಿ ಒಂದು ಪೀಳಿಗೆಯ ಬೆಳೆ ಇದು ಮಗು, ನಿಮ್ಮ ಮಗ. ಅದಕ್ಕೆ ಹೆಚ್ಚು ಕಾಳಜಿ ವಹಿಸ್ತಾ ಇಲ್ಲ ನಾವು. ಅದು ಆ ವಿದ್ಯಾರ್ಥಿ ನಿಮ್ಮ ಮಗ ಸರಿಯಾಗಿ ಬೆಳೆದ್ರೆ ಈ ಸಮಾಜಕ್ಕೆ ಈ ದೇಶಕ್ಕೆ ಆಸ್ತಿ ಆಗ್ತಾನೆ. ನಾವು ಎಲ್ಲೇ ಒಂದು ಕಡೆ ಶಾಲೆಗೆ ಹೊಂಟಾನ್ಬಿಡು, ಓದ್ತಾನ್ಬಿಡು, ಬರೀತಾನ್ಬಿಡು ಅಂತೇಳಿ ಬಿಡಾಕತ್ತೇವೆ. ಪ್ರತಿದಿನ ಪ್ರೀತಿಯಿಂದ ಮಾತನಾಡ್ಸೋದಾಗಿರ್ಬೋದು, ಏನು ಕಲ್ತೀಪ ಶಾಲೆಗೆ ಹೋಗಿ ಅಂತೇಳಿ ಕೇಳೋದಾಗಿರ್ಬೋದು, ಇವುಗಳನ್ನ ಪ್ರತಿದಿನ ನಾವು ಮಾಡ್ತಾ ಇದ್ರೆ ಮಕ್ಕಳಲ್ಲಿ ಒಂದು ಗೌರವ ಭಾವನೆ ಮೂಡ್ತದೆ, ಒಂದು ಭಯ ಆಗ್ತದೆ. ಇಲ್ಲ ಅಂತಂದ್ರೆ ನಮಗೆ ಬಂದಂಥ ಉದಾಹರಣೆಗಳು ಬಹಳಷ್ಟು ಇದಾವೆ. ಈಗಾಗಲೇ ಗಂಡು ಮಕ್ಕಳು ತಮ್ಮ ತಂದೆಯನ್ನು ನೋಡಿದಂಥ ಉದಾಹರಣೆಗಳಿದಾವೆ. ದುಶ್ಚಟಗಳಿಗೆ ಬಲಿಯಾಗಿ ಬಹಳಷ್ಟು ಶಾಲೆಯನ್ನು ಬಿಟ್ಟು ಹೊರಟಿರ್ತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ. ವಿದ್ಯಾರ್ಥಿಗಳಿಗೂ ವಿಶೇಷವಾಗಿ ನೀವು ಪರಿಸರ ಬಹಳಷ್ಟು ಕಲುಷಿತಗೊಂಡಿರುತ್ತೆ. ಸಮಾಜದಲ್ಲಿ, ವಾತಾವರಣದಲ್ಲಿ, ಓಣಿಗಳಲ್ಲಿ ಒಂದು ಹಂತಕ್ಕೆ ಕಲಿತು ಪರಿವರ್ತನೆ ತೋರ್ತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ. ಅವ್ರನ್ನ ರೋಲ್ ಮಾಡೆಲ್ ಆಗಿ ಇಟ್ಕೊಳಕತ್ತೀವಿ. ಅದು ಬೇಡ. ಓಣಿಯಲ್ಲಿ, ಊರಿನಲ್ಲಿ ಸಾಧನೆ ಮಾಡಿದಂಥವ್ರನ್ನ ಮಾದರಿಯಾಗಿ ಇಟ್ಕೊಂಡ್ರೆ ನೀವು ಸಾಧನೆ ಮಾಡಂಗಾಗ್ತೀರಿ. ಇಲ್ಲ ಅಂತಂದ್ರೆ ಅಂತ ರೋಲ್ ಮಾಡೆಲ್ ಆಗಿ ಇಟ್ಕೊಂಡ್ರೆ ನಿಮ್ಮ ಜೀವನ ಸರ್ವನಾಶ ಆಗ್ತದೆ. ಅಂಥದ್ದು ಬೇಡ. ಒಳ್ಳೆಯ ಅಂಶಗಳನ್ನ ಮಾತ್ರ ಕಲೀಲಿಕ್ಕೆ ನೀವು ಪ್ರಯತ್ನವನ್ನ ಮಾಡಬೇಕು. ಇದು ಎಲ್ಲರ ಜವಾಬ್ದಾರಿ ಐತಿ. ಜವಾಬ್ದಾರಿಯಿಂದ ಮಕ್ಕಳನ್ನ ಬೆಳೆಸ್ತಕ್ಕಂಥ ಇವತ್ತು ಆಗ್ಬೇಕಾಗೈತಿ. ನಾವು ನಮ್ಮ ಶಾಲಾ ವಾತಾವರಣದಲ್ಲಿ
ಮಕ್ಕಳು ಪ್ರತಿದಿನ ತಂದೆ ತಾಯಿಗಳಿಗೆ ಗೌರವ ಕೊಡಬೇಕು ಅನ್ನೋದನ್ನ ಪ್ರತಿ ಹಂತದಲ್ಲಿ ನಾವು ಹೇಳ್ತಾ ಈ ವರ್ಷ ಅಜ್ಜವರ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೀನಿ. ಪ್ರತಿದಿನ ತಮ್ಮ ತಂದೆ ತಾಯಿಗಳ ಪಾದಗಳಿಗೆ ನಮಸ್ಕಾರ ಮಾಡಿ ಶಾಲೆಗೆ ಬರಬೇಕು ಬರ್ತಕ್ಕಂಥ ಮಕ್ಕಳು. ಅಂದಾಗ ಮಕ್ಕಳಲ್ಲಿ ತಂದೆ ತಾಯಿ ಬಗ್ಗೆ ಗೌರವ ಭಾವನೆ ಮೂಡ್ತತಿ ಅನ್ನೋ ಹೇಳ್ತಾ ಪ್ರತಿ ಶಾಲೆಯಲ್ಲಿ ಸಹಿತ ನಾವು ಹೋದಾಗ ಮಕ್ಕಳನ್ನ ಕೇಳ್ತಾ ಇದ್ದೇವೆ. ವಿಶೇಷವಾಗಿ SSLC ಮಕ್ಕಳು ಪ್ರತಿದಿನ ತಂದೆ ತಾಯಿಗೆ ನಮಸ್ಕಾರ ಮಾಡಿ ಶಾಲೆಗೆ ಬರಬೇಕು. ಗುರಿಯನ್ನ ಎಷ್ಟು ಇಟ್ಕೊಂಡಿರಿ ಅಂತೇಳಿ ಕೇಳ್ತಾ ಇದ್ದೀವಿ. ಪತ್ರವನ್ನ ಬರೆಸಿದ್ದೀವಿ, ಪ್ರಮಾಣವನ್ನ ಮಾಡಿಸಿದ್ದೀವಿ. ಅದಕ್ಕೆ ಮಕ್ಕಳಲ್ಲಿ ಒಂದು ಓದುವ ಹವ್ಯಾಸ ಬೆಳೆಸಲಿಕ್ಕೆ ಅನೇಕ ಚಟುವಟಿಕೆಗಳನ್ನು ನಾವು ಮಾಡಿದ್ದೀವಿ. ಬಹುಶಃ ಅವತ್ತಿನ ವಿದ್ಯಾರ್ಥಿಗಳು ಒಳ್ಳೆಯ ಸುಸಂಸ್ಕೃತರಾಗಿ ಇವತ್ತು ಅಭಿವೃದ್ಧಿ ಪಥದಲ್ಲಿ ನೀವೆಲ್ಲ ಇದ್ದೀರಿ ಅಂತಂದ್ರೆ ಅವತ್ತಿನ ಗುರುಗಳು ಏನು ಈಗ ಸನ್ಮಾನ ಮಾಡಿದ್ರಿ, ಆ ಗುರುಗಳು ಒಳ್ಳೆಯ ರೀತಿಯಿಂದ ನಿಮಗೆ ಕಲಿಸಿದ್ದಕ್ಕೆ ಇವತ್ತು ನೀವು ಅವ್ರನ್ನ ನೆನೀತಕ್ಕಂಥ ಒಂದು ಉತ್ತಮ ಕಾರ್ಯವನ್ನ ಮಾಡ್ತಾ ಇದ್ದೀರಿ. ವಿಶೇಷವಾಗಿ ಈ ವರ್ಷ SSLC ಫಲಿತಾಂಶ ಸುಧಾರಣೆ ಸಲುವಾಗಿ ಇಲಾಖೆ ಬಹಳಷ್ಟು ಜವಾಬ್ದಾರಿಗಳನ್ನ, ಜಾಗರೂಕತೆ ನಿರ್ಧಾರಗಳನ್ನ, ಸ್ಪಷ್ಟ ನಿರ್ಧಾರಗಳನ್ನ ತೆಗೆದುಕೊಂಡೈತಿ. ಪ್ರತಿ ವರ್ಷ ನಾವು ಪರೀಕ್ಷೆ ಬಂದಂತ ಸಂದರ್ಭದಲ್ಲಿ ವಾರ್ಷಿಕ ಪರೀಕ್ಷೆ ಸಮೀಪ ಬಂದಾಗ ಕೆಲವೊಂದಿಷ್ಟು ಚಟುವಟಿಕೆಗಳನ್ನು ಮಾಡಿಸೋದು, ಓದಕ್ಕೆ ಹಚ್ಚೋದು ಮಾಡೋದಾಗಬಾರ್ದು. ವರ್ಷದ ಪ್ರಾರಂಭದಿಂದನೇ ಜೂನ್ ತಿಂಗಳಿಂದನೇ ಈ ಮಕ್ಕಳೆಲ್ಲ ಓದಬೇಕು ಅಂತೇಳಿ 29 ಅಂಶಗಳ ಕಾರ್ಯಕ್ರಮವನ್ನು ಇಲಾಖೆ ಬಹಳಷ್ಟು ಸ್ಪಷ್ಟವಾಗಿ ಅನುಷ್ಠಾನ ಮಾಡಿದೆ. ಈ ವರ್ಷ ಡಿಸೆಂಬರ್ ಅಂತ್ಯದೊಳಗೆ ಸಿಲೆಬಸ್ ಮುಗಿಸ್ಬೇಕು. ಪಾಲಕರ ಪೋಷಕರ ಪ್ರತಿನಿಧಿಗಳನ್ನ ಪೋಷಕರನ್ನ ಪ್ರತಿ ತಿಂಗಳ ಶಾಲೆಗೆ ಕರೆಸಿ ತಮ್ಮ ಮಕ್ಕಳ ಪ್ರಗತಿ, ತಮ್ಮ ಮಕ್ಕಳ ವರ್ತನೆ ಬಗ್ಗೆ ಕಾಲಕ್ಕೆ ಸಭೆಗಳನ್ನ ಮಾಡೋದ್ರ ಮೂಲಕ ಅವ್ರ ಗಮನಕ್ಕೆ ತರಬೇಕಂತೇಳಿ ಪ್ರತಿ ತಿಂಗಳಿಗೆ ಒಂದರಂತೆ ತಾಯಂದ್ರ ಸಭೆಯನ್ನ, ಪೋಷಕರ ಸಭೆಯನ್ನ ಮಾಡಬೇಕಂತೇಳಿ ಹೇಳಿದಂತೆ ಬಹಳಷ್ಟು ಶಾಲೆಗಳಲ್ಲಿ ಈ ವರ್ಷ ಪೋಷಕರ ಸಭೆಗಳನ್ನ ಮಾಡಿದ್ದಾರೆ. ಬಹಳಷ್ಟು ಶಾಲೆಗಳಲ್ಲಿ ವ್ಯವಸ್ಥಿತವಾಗಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದಾರೆ. ಇಲಾಖೆಯವರು ಸಹಿತ ನಾವು ಈ ವರ್ಷ ಡಿಸೆಂಬರ್ ತಿಂಗಳಿಗೆ ಪರೀಕ್ಷೆಗೆ ಅಣಿಗೊಳಿಸಲಿಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೀವಿ. ಇಲಾಖೆ ಈ ವರ್ಷ 4 ಪ್ರಶ್ನೆ ಪತ್ರಿಕೆಗಳನ್ನ, ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಬಿಡುಗಡೆ ಮಾಡಿ ಅವರು ಉತ್ತಮ ಅಂಕಗಳನ್ನು ಗಳಿಸಬೇಕು. ಉತ್ತಮ ಅಂಕಗಳನ್ನು ಯಾವ ರೀತಿ ಗಳಿಸ್ಬೇಕಂತಂದ್ರೆ ಗುಣಾತ್ಮಕವಾದಂಥ ಫಲಿತಾಂಶ ಈ ವರ್ಷ ಬರಬೇಕು ಅಂತೇಳಿ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ, ಪೂರ್ವ ಸಿದ್ಧತಾ ಪರೀಕ್ಷೆಗಳನ್ನ ಮಾಡ್ತಾ ಬಂದಿದ್ದೀವಿ. ವಿಶೇಷ ಕಾರ್ಯಾಗಾರಗಳನ್ನ ನಾವು ಫೇಲ್ ಆಗ್ತಕ್ಕಂಥವ್ರಿಗೆ ಕಾರ್ಯಾಗಾರಗಳನ್ನ ಈ ವಾರದಲ್ಲಿ ಮಾಡಿದ್ದೀವಿ. ಈಗಾಗಲೇ 3-4 ಕಾರ್ಯಕ್ರಮಗಳನ್ನ ಮಾಡಿದ್ದೀವಿ. ಇವತ್ತು ಸಹಿತ ಅತಿ ಹೆಚ್ಚು ಅಂಕ ಗಳಿಸ್ತಕ್ಕಂಥ ಪ್ರತಿ ಶಾಲೆಯಲ್ಲಿ 2-3 ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಿಕೊಂಡು ಮೊರಾರ್ಜಿ ಹಿರೇವಗಟ್ಟಿಯಲ್ಲಿ ಕಾರ್ಯಾಗಾರಗಳನ್ನ ಮಾಡ್ತಾ ಇದ್ದೀವಿ. ಈಗ ನಾನು ಅದನ್ನ ಪ್ರಾರಂಭ ಮಾಡಿ ಇಲ್ಲಿ ಬಂದಿದ್ದೀನಿ. ವಿಶೇಷವಾಗಿ ಈ ವರ್ಷದ ವಿದ್ಯಾರ್ಥಿಗಳು ಬಹಳಷ್ಟು ಪುಣ್ಯವಂತರು, ಬಹಳಷ್ಟು ಸ್ಪಷ್ಟತೆ ಐತಿ. ಬ್ಲೂ ಪ್ರಿಂಟ್ ಅನ್ನ ಕೊಟ್ಟಕ್ಕೆ ಇಲಾಖೆ ಉತ್ತಮ ಅಂಕ ಗಳಿಸಲಿಕ್ಕೆ ಏನೇನು ಸಾಧ್ಯತೆ ಎಲ್ಲ ಕ್ರಮಗಳನ್ನ ಇಲಾಖೆ ಈ ವರ್ಷ ಮಾಡಿದ್ದೀವಿ. ನಿಮಗೆ ಇದ್ದಂಥ ಸಂದೇಹಗಳನ್ನ ಪರಿಹರಿಸಲಿಕ್ಕೆ ಬೇರೆ ಬೇರೆ ಶಾಲೆಗಳ ಶಿಕ್ಷಕರನ್ನ ಬೇರೆ ಬೇರೆ ಶಾಲೆಗೆ ಕಳಿಸಿ ಉತ್ತಮ ರೀತಿಯೊಳಗೆ ಬೋಧನೆ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದೀವಿ. ಈ ವರ್ಷದ ಫಲಿತಾಂಶ ಉತ್ತಮಗೊಳಿಸಲಿಕ್ಕೆ ನಿಮ್ಮ ಮಕ್ಕಳನ್ನ ಈ 1 ತಿಂಗಳ ಕಾಲ ಇನ್ನೂ ಹೆಚ್ಚು ನಿರ್ದಿಷ್ಟತೆಯಿಂದ, ಸ್ಪಷ್ಟತೆಯಿಂದ ಅಭ್ಯಾಸವನ್ನು ಮಾಡಿಸಲಿಕ್ಕೆ ಪ್ರಯತ್ನಿಸ್ರಿ ಅಂತ ಆಶಿಸ್ತಾ ಈ ವರ್ಷದ ಫಲಿತಾಂಶಕ್ಕಾಗಿ ಉತ್ತಮವಾದಂಥ ಪ್ರಯತ್ನವನ್ನು ನೀವು ಮಾಡಿ ಇಲಾಖೆಗೆ ಸಹಕಾರವನ್ನು ಕೊಡಿ ಅಂತ ಆಶಿಸ್ತಾ, ಪಾಲಕರೆಲ್ಲ ಇಲ್ಲಿ ತಮ್ಮ ಮಕ್ಕಳಿಗೆ ಮೊದಲಿಗೆ ಸಂಸ್ಕಾರ ಮೌಲ್ಯಗಳನ್ನು ಕಲಿಸ್ತಕ್ಕಂಥ ಕೆಲಸ ಆಗಲಿ ಅಂತ ಆಶಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಸಾಹೇಬರು, ಗುರು ಮತ್ತು ಶಿಕ್ಷಣವನ್ನ ನಾವು ಯಾವ ಮಟ್ಟಕ್ಕೆ ಅಭಿವೃದ್ಧಿಗೊಳಿಸಬೇಕು ಮತ್ತು ಶಿಕ್ಷಣ ಅಭಿವೃದ್ಧಿಪಡಿಸೋಕ್ಕೆ ಏನೇನು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಇದರ ಬಗ್ಗೆ ಸವಿಸ್ತರವಾಗಿ ತಿಳಿಸಿದಂಥ ಗುರುಗಳಿಗೆ ಧನ್ಯವಾದಗಳು.